Hello, my dear students. Welcome to Math Edge. I am your Manjunath sir. So today we will discuss about the MCQ questions which will be asked from the straight lines chapter. So ಇಲ್ಲಿ ಫಸ್ಟ್ ಚಾಪ್ಟರ್. ಸೊ ಪ್ರಿವಿಯಸ್ಲಿ ನಾವು 2 marks 3 marks 5 marks ಸೊ ಅವೆಲ್ಲ 10 marks ಕಂಪ್ಲೀಟ್ ಆಯಿತು. ಸೊ MCQs ಬಂದಾಗ ಸೊ ಈ ಚಾಪ್ಟರ್ನ ನಿಮಗೆ ಸೊ ಮಿನಿಮಮ್ ಟು ಮ್ಯಾಕ್ಸಿಮಮ್ 3 MCQ ಕ್ವಶನ್ಸ್ ಸ್ವಲ್ಪ ಕೇಳ್ತಾರೆ. ಇದರಲ್ಲಿ ಫಿಕ್ಸ್ ಕ್ವಶನ್ಸ್ ಇದಾವೆ MCQs. ಸೊ ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಕೇಳ್ತಾರೆ. ಓಕೆ, so let us go for the MCQ questions from the straight line chapter. So before going to that, so some of the important formulas and you have to remember. So here the important formulas are, so first one you already known that the general form of straight line equation is ax plus by plus c is equal to 0. This is a general form of the straight line equation. So ax plus by plus c is equal to 0. So this is general form. So the second formula here, the slope intercept form of equation. Slope intercept form. Slope andre ಏನು ಅಂದ್ರೆ m, intercept andre c. So ಅಂದ್ರೆ y is equal to mx plus c. So this is a equation of the straight line in the form of slope intercept. Slope intercept formally ಇರುತ್ತೆ. Okay. Next, coming to the next formulas. So next third, intercept form of the straight line equation. So ಇದು ನೋಡಿ, ಇದು ಸ್ಲೋಪ್ ಆ್ಯಂಡ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ y is equal to mx plus m ಇರಬೇಕು ಮತ್ತು c ಇರಬೇಕು. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸೊ ಬರೀ ಇಂಟರ್ಸೆಪ್ಟ್ ಫಾರ್ಮ್ ಕೇಳಿದ್ರೆ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಇಕ್ವೇಷನ್ ಅಂದರೆ x by a plus y by b is equal to 1. ಸೊ ದಿಸ್ ಇಸ್ ದ equation of straight line in the form of intercept. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗೋಣ. ಸೊ ನೆಕ್ಸ್ಟ್ ಯು ಆಲ್ರೆಡಿ ನೋ ಅಬೌಟ್ ದ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್. ಸೊ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ ಅಂದರೆ ax plus by plus c is equal to 0. This is the general form of equation. ಇದಕ್ಕೆ ಸ್ಲೋಪ್ ಬೇಕಂದ್ರೆ ಏನು ಫಾರ್ಮುಲಾ ನಮಗೆ m is equal to minus a by b. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಸ್ಲೋಪ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಸೊ 2 ಪಾಯಿಂಟ್ಸ್ ಕೊಟ್ಟಂದರೆ x1 y1 ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಆ್ಯಂಡ್ x2 y2 ಅಂದರ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ಇವೆರಡಕ್ಕೂ ಸ್ಲೋಪ್ ಫೈಂಡ್ ಮಾಡ್ಕೊಂಡ್ರೆ ಒಂದು ಫಾರ್ಮುಲಾ ಇದೆ. ಸೊ ಪ್ರಿವಿಯಸ್ ಪ್ರಾಬ್ಲಮ್ಸಲ್ಲಿ ನಾವು ಸಾಲ್ವ್ ಮಾಡಿದ್ವಿ. m is equal to what, y2 minus y1 divided by x2 minus x1. ಇದು 2 ಪಾಯಿಂಟ್ ಫಾರ್ಮುಲಾ ಇದೆ ಸ್ಲೋಪ್ ಫೈಂಡ್ ಮಾಡೋಕ್ಕೆ. ನೆಕ್ಸ್ಟ್, so next formula is the condition for the two lines are said to be parallel. So ಎರಡು ಲೈನ್ಸ್ ಪ್ಯಾರಲಲ್ ಕಂಡೀಷನ್ ಅಂತ ಇದ್ರೆ ವಾಟ್ ಇಸ್ ದ ಕಂಡೀಷನ್, m1 is equal to m2. ಸೊ ಪ್ರಿವಿಯಸ್ ನಾವು ಆಗಲೇ ಸಾಲ್ವ್ ಮಾಡಿದ್ವಿ. ಸೊ ಕೆ ವ್ಯಾಲ್ಯೂ ಫೈಂಡ್ ಮಾಡೋಕೆ ನಾವು ಆ್ಯಕ್ಚುಲಿ ಇದು ಯೂಸ್ ಮಾಡಿದ್ವಿ. ನಾವು ಕೆ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ 10 marks ಕ್ವಶನ್ ಅಂದರೆ 5 marks ಬಿಟ್ಟು ಎ ಆ್ಯಂಡ್ ಬಿ ಬಿಟ್ಟು ಕೇಳಿದ್ರು. ಸೊ ಅಲ್ಲಿ ಯೂಸ್ ಮಾಡಿದ್ವಿ. ಸೊ ಪ್ಯಾರಲಲ್ ಅಂದ್ರೇನು, ದ ಸ್ಲೋಪ್ ಆಫ್ ಫಸ್ಟ್ ಲೈನ್ ಮಸ್ಟ್ ಬಿ ಈಕ್ವಲ್ ಟು ದಿ ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್, m1 is equal to m2. ಸೊ ಸಿಮಿಲರ್ಲಿ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೇನು, ದ ಪ್ರಾಡಕ್ಟ್ ಆಫ್ ಸ್ಲೋಪ್ಸ್ ಅಂದರೆ ಇಂಟು ಎರಡರದ್ದು, ಇದು ಫಸ್ಟ್ ಲೈನ್ ಸ್ಲೋಪು ಆ್ಯಂಡ್ ದಿಸ್ ಸೆಕೆಂಡ್ ಲೈನ್ ಸ್ಲೋಪ್. ಸೊ ಇವಾಗ ಇಂಟು ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು, -1. ಇದು ಕಂಡೀಷನ್ ಆಫ್ ದಿ ಸ್ಟ್ರೇಟ್ ಲೈನ್, 2 ಸ್ಟ್ರೇಟ್ ಲೈನ್ಸ್ ವಿಚ್ ಆರ್ ಇನ್ ಪರ್ಪೆಂಡಿಕ್ಯುಲರ್. m1 into m2 is equal to -1. Okay, so these are the very important formulas which you must be remember to solve the problems and also which will help for the MCQs questions. So MCQs help ಆಗ್ತವೆ. Okay, so let us come to the first MCQ question. The slope of the line 3x plus 4y minus 5 is equal to 0. ಸೊ ಈಕ್ವೇಷನ್ ಕೊಟ್ಟಿದ್ದಾರೆ ಅಂದರೆ 3x plus 4y minus 5 is equal to 0. ಸೊ ಎ ವ್ಯಾಲ್ಯೂ ಎಷ್ಟಿದೆ ನಿಮಗೆ 3, ಕರೆಕ್ಟಾ? ಅಂದರೆ ಎಕ್ಸ್, ಇದು ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಇದೆ, ax plus by plus c is equal to 0 ಇದೆ. ಸೊ ಎ ಅಂದರೆ ಎಷ್ಟು 3 ಇದೆ, ಬಿ ವ್ಯಾಲ್ಯೂ ಎಷ್ಟು 4. ಓಕೆ, ಸೊ ಏನು ಕೇಳಿದ್ರೆ ಸ್ಲೋಪ್ ಕೇಳಿದ್ದಾರೆ. ವಾಟ್ ಇಸ್ ದ ಸ್ಲೋಪ್ ಫಾರ್ಮುಲಾ, m is equal to minus a by b. ಸೊ ದ್ಯಾಟ್ ಈಕ್ವಲ್ ಟು ಮೈನಸ್ ಎ ವ್ಯಾಲ್ಯೂ ಎಷ್ಟಿದೆ 3 ಡಿವೈಡ್ ಬೈ ಬಿ ವ್ಯಾಲ್ಯೂ 4. ಸೊ ಸ್ಲೋಪ್ ಎಷ್ಟು ಬಂತು ಇವಾಗ, -3/4. ಸೊ ದ ಆಪ್ಷನ್ ಚೆಕ್ ಮಾಡಿ ಯಾವುದಿದೆ, ಎ ಈಸ್ 3/4, ಬಿ ಈಸ್ -3/4, ಸಿ ಈಸ್ 4/3 ಆ್ಯಂಡ್ ಡಿ ಈಸ್ -4/3. ಸೊ ಆನ್ಸರ್ ಯಾವ್ದು ಬಂದು ನಮಗೆ -3/4. ದಟ್ಸ್ ದ ಆಪ್ಷನ್ ಬಿ ಈಸ್ ರೈಟ್. ಓಕೆ, ಅರ್ಥ ಆಯ್ತಾ? ಸೊ ಜನರಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಎ ವ್ಯಾಲ್ಯೂ ಬರ್ಕೋಬೇಕು 3 ಆ್ಯಂಡ್ ಬಿ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಆ್ಯಂಡ್ ಸ್ಲೋ ಫಾರ್ಮುಲಾ ಗೊತ್ತಿಲ್ಲ ನಿಮಗೆ, m is equal to minus a by b. ಸೊ m is equal to minus ಆ್ಯಸ್ ಇಟ್ ಈಸ್. ಎ ಅಂದರೆ 3 ಇದೆ, ಬಿ ಅಂದರೆ 4. ಸೊ -3/4 ಇಸ್ ದ ಆಪ್ಷನ್. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ದ ಇಕ್ವೇಷನ್ ಆಫ್ ದ ಲೈನ್ ವಿತ್ ಅ ಸ್ಲೋಪ್ 2 ಆ್ಯಂಡ್ ಇಂಟರ್ಸೆಪ್ಟ್ 3. ಸೊ ನೋಡಿರಿ, ಸ್ಲೋಪ್ ಆ್ಯಂಡ್ ಇಂಟರ್ಸೆಪ್ಟ್ ಅಂತ ಕೊಟ್ಟಿದ್ದಾರಲ್ಲ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ ಆಗಬೇಕು. ಸೊ ಆ್ಯಕ್ಚುಲಿ ಫಾರ್ಮುಲಾ ನಮಗೆ y is equal to mx plus c. ದಿಸ್ ಇಸ್ ಸ್ಲೋಪ್ ಅಂದರೆ m, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇದೆ, ಕರೆಕ್ಟಾ? ಸೊ ಅಪ್ಲೈ ಮಾಡೋಣ.
ಸೊ y ಈಸ್ ಈಕ್ವಲ್ ಟು ಕರೆಕ್ಟಾ ಸ್ಲೋಪ್ ಎಷ್ಟು ಕೊಡ್ತದೆ ಚೆಕ್ ಮಾಡಿದ್ರೆ ಸ್ಲೋಪ್ ಅಂದರೆ ಎಮ್ ಅಲ್ಲ ಸೊ ಎಮ್ ಎಷ್ಟಿದೆ 2x ಪ್ಲಸ್ ಸಿ ವ್ಯಾಲ್ಯೂ ಅಂದರೆ y ಇಂಟರ್ಸೆಪ್ಟ್ ಎಷ್ಟು 3. ಸೊ ದಿಸ್ ಇಸ್ ಅ ಆನ್ಸರ್. ಆಪ್ಷನ್ ಚೆಕ್ ಮಾಡಿರಿ. ಸೊ y is equal to 2x plus 3. So A option is right. So the slope intercept for y is equal to mx plus c. ಸೊ ಅಪ್ಲೈ ಮಾಡ್ಕೊಡ್ರಿ. ಸ್ಲೋಪ್ ಅಂದರೆ ಎಮ್ 2 ಇದೆ, y intercept c and 3. ಸೊ y is equal to 2x plus 3. Okay. Next coming to the third question. The 1 minute. The x-intercept of the line x plus y is equal to 5. ಸೊ ಇಲ್ಲಿ x-intercept ಕೇಳಿದ್ರೆ a ವ್ಯಾಲ್ಯೂ ಕೇಳಿದ್ರೆ. ಸೊ ಆ್ಯಕ್ಚುಲಿ ಬಿಫೋರ್ ಗೋಯಿಂಗ್ ದಟ್ ಇಕ್ವೇಷನ್ ಬರ್ಕೊಳ್ಳೋಣ. x ಪ್ಲಸ್ y is equal to 5 ಇಕ್ವೇಷನ್ ಇದು x ಪ್ಲಸ್ y. ಸೊ ಬ್ರಿಂಗ್ ದಿಸ್ 5 ಟು ದ LHS ರೈಟ್ ಹ್ಯಾಂಡ್ ಸೈಡ್ ತೊಂಬರ್ ಸೈನ್ ಚೇಂಜ್ ಆಗುತ್ತೆ ಅಂದರೆ x ಪ್ಲಸ್ y ಮೈನಸ್ 5 is equal to 0. ಸೊ x ಕೋಣ ಏನಿದೆ ಅದು a ಎಷ್ಟಿದೆ 1 ಕರೆಕ್ಟಾ. y ಮುಂದ್ಗಡೆ 1 ಇದೆ, ದಟ್ ಈಸ್ b equal to 1 ಆ್ಯಂಡ್ ರಿಮೈನಿಂಗ್ c ಎಷ್ಟು ಮೈನಸ್ 5. ಸೊ ನಮಗೆ ಆ್ಯಕ್ಚುಲಿ ಅವ್ರು ಏನು ಕೇಳಿದ್ರೆ ಎಕ್ಸ್ ಇಂಟರ್ಸೆಪ್ಟ್ ಕೇಳ್ತಾರೆ. ಸೊ ಪ್ರೀವಿಯಸ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾನು ನಿಮ್ಗೆ ಹೇಳಿದೆ 2 ಮಾರ್ಕ್ಸ್ ಅವ್ರು 4 ಮಾರ್ಕ್ಸ್ ಕೇಳ್ತಾರೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಕೊಟ್ಟು 1 ಇದು ಇಂಟರ್ಸೆಪ್ಟ್ ಫಾರ್ಮುಲಾ ಇದೆ ಕರೆಕ್ಟಾ. ಎ ವ್ಯಾಲ್ಯೂ ಸೊ ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಗೊತ್ತಲ್ಲ ನಿಮಗೆ. ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಏನು ಮೈನಸ್ ಸಿ ಬೈ ಎ. ಎಕ್ಸ್ ಇಂಟರ್ಸೆಪ್ಟ್ ಮೈನಸ್ ಸಿ ಬೈ ಎ. ಸೊ ದ್ಯಾಟ್ ಈಕ್ವಲ್ ಟು ಮೈನಸ್ ಸಿ ವ್ಯಾಲ್ಯೂ ಚೆಕ್ ಮಾಡಿರಿ ಮೈನಸ್ 5 ಡಿವೈಡ್ ಬೈ ಎ ವ್ಯಾಲ್ಯೂ 1. ಸೊ ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಪ್ಲಸ್ 5 ಡಿವೈಡ್ ಬೈ 1. ಸೊ 5 ಬೈ 1 ಅಂದರೆ 5. ಸೊ ಆನ್ಸರ್ ಈಸ್ 5. ಆಪ್ಷನ್ ಯಾವುದು ಎ. ಸಪೋಸ್ ಇದನ್ನೇ y ಇಂಟರ್ಸೆಪ್ಟ್ ಕೇಳಿದ್ರೆ ಮೈನಸ್ ಸಿ ಬೈ ಬಿ ಅದು ಆನ್ಸರ್ ಆ್ಯಕ್ಚುಲಿ ಸೇಮ್ ಬರುತ್ತೆ. ಸೊ ಮೈನಸ್ ಸಿ ಬೈ ಬಿ ದಟ್ ಈಸ್ ಮೈನಸ್ ಆಫ್ ಮೈನಸ್ 5 ಡಿವೈಡ್ ಬೈ ಬಿ ವ್ಯಾಲ್ಯೂ 1 ಇದೆ. ಸೊ 5 ಬರುತ್ತೆ. ಸೊ ಯಾವ್ದಾರು 1 ಕೇಳ್ಬೋದು. ಎಕ್ಸ್ ಇಂಟರ್ಸೆಪ್ಟ್ ಕೇಳಿದ್ರೆ ಮೈನಸ್ ಸಿ ಬೈ ಎ, y ಇಂಟರ್ಸೆಪ್ಟ್ ಕೇಳಿದ್ರೆ ಮೈನಸ್ ಸಿ ಬೈ ಬಿ. ಓಕೆ. Next, coming to the next question. Fourth question. Here, the angle between the two parallel lines. So, ಎರಡು ಪ್ಯಾರಲಲ್ ಲೈನ್ ಇದಾವೆ. ಪ್ಯಾರಲಲ್ ಅಂದರೆ ಈ ಥರ. ಸೊ ದೇ ವಿಲ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಎರಡು ಲೈನ್ಸು ಯಾವಾಗಲೂ ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಸೊ ಈ ಥರ ಇರ್ಬೋದು, ಈ ಥರ ಇರ್ಬೋದು, ಈ ಥರ ಇರ್ಬೋದು. ಸೊ ಇಂಟರ್ಸೆಕ್ಟ್ ಆಗೋದಿಲ್ಲ. ದ ಪ್ಯಾರಲಲ್ ಲೈನ್ಸ್ ಹ್ಯಾವ್ ದ ಆ್ಯಂಗಲ್ ಎಷ್ಟು 0 ಡಿಗ್ರಿ. ದ ಆ್ಯಂಗಲ್ ಬಿಟ್ವೀನ್ ದ 2 ಪ್ಯಾರಲಲ್ ಲೈನ್ಸ್ ಈಸ್ ಅಂದರೆ ಇಂಟರ್ಸೆಕ್ಟ್ ಆಗೋಲ್ಲ. ಸೊ ಇದು ಪರ್ಪೆಂಡಿಕ್ಯುಲರ್, ಇದು 90 ಡಿಗ್ರಿ ಇರ್ತದೆ. ಓಕೆ. ಸೊ ಪ್ಯಾರಲ್ ಅಂದರೆ ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಅಂದರೆ ಆ್ಯಂಗಲ್ ಎಷ್ಟಿರ್ತದೆ 0. ನೆಕ್ಸ್ಟ್ 5th ಕ್ವಶನ್. ದ ಕಂಡೀಷನ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಸೊ ಹೇಳಿದೆ ನಿಮಗೆ ಇಫ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ದ ವಾಟ್ ಇಸ್ ದ ಕಂಡೀಷನ್ m1 ಇಂಟು m2 ಈಸ್ ಈಕ್ವಲ್ ಟು ಏನಿರಬೇಕು -1 ಇರಬೇಕು. ಎರಡು ಸ್ಲೋಪ್ನ ಮಲ್ಟಿಪ್ಲೈ ಪ್ರೊಡಕ್ಟ್ ಮಾಡಿದ್ರೆ ಆನ್ಸರ್ ಎಷ್ಟಿರಬೇಕು -1 ಇರಬೇಕು. ಸೊ ಕಂಡೀಷನ್ ಕೇಳಿದ್ರೆ ಆಪ್ಷನ್ಸ್ ಕೊಟ್ಟಿದೆ. ಸೊ m1 is equal to m2. ಸೊ ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ m1 ಇಂಟು m2 is equal to -1 ಕರೆಕ್ಟಾ. ದ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ 6th ಕ್ವಶನ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸ್ಲೋಪ್ಸ್ ಕೇಳಿಲ್ಲ, ಡಿಸ್ಟೆನ್ಸ್ ಕೇಳಿದ್ದಾರೆ. ಆ್ಯಕ್ಚುಲಿ ಡಿಸ್ಟೆನ್ಸ್ ಎಸ್ ಇಸ್ ಕೂಡ ಫಾರ್ಮುಲಾ ಇದೆ ಒಂದು, ಇದು ಇದೊಂದು ಬರ್ಕೊಡ್ರಿ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಅಂಡರ್ ರೂಟ್ ಇದು. ಓಕೆ. ದಟ್ ಈಕ್ವಲ್ ರೂಟ್ ಆಫ್ ಇದು x1 y1. ಫಸ್ಟ್ ಪಾಯಿಂಟ್ ಇರೋದು x1 y1, ಸೆಕೆಂಡ್ ಪಾಯಿಂಟ್ ಇರೋದು x2 y2. ಸೊ x2 ಎಷ್ಟು ಚೆಕ್ ಮಾಡಿರಿ 4 ಮೈನಸ್ x1 ಈಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 6 ಮೈನಸ್ y1 2 ಹೋಲ್ ಸ್ಕ್ವೇರ್. ದಟ್ ಈಕ್ವಲ್ ರೂಟ್ ಆಫ್ ವಾಟ್ ಇಸ್ 4 ಮೈನಸ್ 1 3 ಸ್ಕ್ವೇರ್ ಆಯಿತಾ, ಪ್ಲಸ್ 6 ಮೈನಸ್ 2 4 ಸ್ಕ್ವೇರ್. What is 3 square value? 9 plus 4 square 16. That equal to root of 25. So what is the root of 25? That is 5. So distance ಎಷ್ಟು ಬಂತು 5. So this A option is right. ಸೊ ಇದು ಫಾರ್ಮುಲಾ ಬರ್ಕೊಡ್ರಿ. ಆ್ಯಕ್ಚುಲಿ ನಾವು ಈ ಫಾರ್ಮುಲಾ ಯೂಸ್ ಮಾಡಿಲ್ಲ. ಸೊ MCQ ಕೇಳ್ಬೋದು. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂದರೆ S equal to ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಅಪ್ಲೈ ಮಾಡಿಕೊಂಡು to find the distance between the 2 points. Okay. Next 7th question. The slope of the vertical line. So the slope of the ಇದು ಹಾರಿಜಾಂಟಲ್ ಲೈನ್ ಅಂತ ಕರಿತಾನೆ. ಸೊ ಈ ಥರ ಬೇಸ್
ಗ್ರೌಂಡ್ ಲೆವೆಲ್ ಇರುತ್ತೆ, ದಿಸ್ ಇಸ್ ಆರಿಜೆಂಟಲ್ ಲೈನ್, ಕರೆಕ್ಟಾ? ಸೊ ದಿಸ್ ಇಸ್ ವರ್ಟಿಕಲ್ ಲೈನ್, ಅಂದರೆ ವಾಲ್ ಟೈಪ್, ಇದು ಫ್ಲೋರ್ ಟೈಪ್ ಇರುತ್ತೆ. ಸೊ ಆರಿಜೆಂಟಲ್ ಸ್ಲೋಪ್ ಎಷ್ಟಿರುತ್ತೆ ನಮಗೆ 0 ಇರ್ತದೆ, ಕರೆಕ್ಟಾ? ಆರಿಜೆಂಟಲ್. ಬಟ್ ಇಲ್ಲಿ ಏನು ಕೇಳಿದ್ರೆ ಅವರು ವರ್ಟಿಕಲ್ ಲೈನ್ ಕೇಳಿದ್ದಾರೆ. ಸೊ ವರ್ಟಿಕಲ್ ಲೈನ್ಗೆ ನಮಗೆ ಸ್ಲೋಪ್ ಇರೋಂಗಿಲ್ಲ, ಸೊ ಹಂಗಾಗಿ ಅನ್ಡಿಫೈನ್ಡ್. ಸೊ ಸ್ಲೋಪ್ ಇಲ್ಲ, ಅಂದರೆ ಕ್ರಾಸ್ ಟೈಪ್ ಇಲ್ಲ ಲೈನ್, ಸೊ ಸ್ಟ್ರೈಟ್ ವರ್ಟಿಕಲ್ ಇದೆ. ಇದಕ್ಕೆ ನಮಗೆ ಸ್ಲೋಪ್ ಡಿಫೈನ್ ಮಾಡೋಕ್ಕಲ್ಲ, ಅದಕ್ಕೆ ಏನದು ಅನ್ಡಿಫೈನ್ಡ್. ವರ್ಟಿಕಲ್ಗೆ ಅನ್ಡಿಫೈನ್ಡ್ ಇರುತ್ತೆ, ಹಾರಿಜಾಂಟಲ್ 0 ಇರ್ತದೆ. ಓಕೆ, ದಿಸ್ ಅಬೌಟ್ 7 ಕ್ವಶನ್. ದ ಸ್ಲೋಪ್ ಆಫ್ ದಿ ವರ್ಟಿಕಲ್ ಲೈನ್ ಈಸ್ ಅನ್ಡಿಫೈನ್ಡ್. ನೆಕ್ಸ್ಟ್ 8th ಕ್ವಶನ್. ದ ಸ್ಲೋಪ್ ಆಫ್ ದಿ ಹಾರಿಜಾಂಟಲ್ ಲೈನ್. ಸೊ ಈಗ ಜಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ 7th ನೋಡಿದ್ವಿ, ಅಲ್ಲಿ ವರ್ಟಿಕಲ್ ಕೇಳಿದ್ರು. ಸೊ ವರ್ಟಿಕಲ್ ಬಂದರೆ ಅನ್ಡಿಫೈನ್ಡು. ಸೊ ಹಾರಿಜಾಂಟಲ್ ಲೈನ್ ಅಂತ ಹೇಳಿದ್ರೆ ನಿಮಗೆ ದ ಸ್ಲೋಪ್ ಈಸ್ 0. ನೆಕ್ಸ್ಟ್ 9th ಕ್ವಶನ್. The general form of the equation of a straight line is, idantu gottide. What is the general form of equation? Ax plus by plus c is equal to 0. Option yadu? C. C is the right answer. Next, the slope of the line 3x plus 4y, 3x minus 4y plus 12 equal to 0. So equation kodide 3x plus minus 4y plus 12 is equal to 0. So in the form, ಇದು ಜನರಲ್ ಥರ ಇದೆ, ax plus by plus c is equal to 0. ಈ ಟೈಪ್ ಇದೆ ಇಕ್ವೇಷನ್. a ವ್ಯಾಲ್ಯೂ ಎಷ್ಟು ಚೆಕ್ ಮಾಡಿರಿ, 3, b ವ್ಯಾಲ್ಯೂ ಎಷ್ಟು -4. ಸ್ಲೋಪ್ ಬೇಕು. ವಾಟ್ ಇಸ್ ಸ್ಲೋಪ್ ಫಾರ್ಮುಲಾ? m is equal to ಸ್ಲೋಪ್ ಫಾರ್ಮುಲಾ minus a by b. ಸೊ ದಟ್ equal to minus a ವ್ಯಾಲ್ಯೂ ಎಷ್ಟು ಚೆಕ್ ಮಾಡಿರಿ, 3 divided b ವ್ಯಾಲ್ಯೂ -4. So here minus get cancels. The remaining answer is 3/4. So answer ಯಾವುದು? C option is right, 3/4. So 3 again one time repeat ಮಾಡ್ತೀನಿ ನೋಡ್ರಿ. The slope of the line 3x minus 4y plus 12 equal to 0 is ಅಂತ ಕೇಳಿದ್ದಾರೆ. ಸೊ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, 3x minus 4y plus 12 equal to 0 ಕೊಟ್ಟಿದ್ದಾರೆ. ಇದು ಜನರಲ್ ಫಾರ್ಮ್ ಥರ ಇದೆ, ಈ ಥರ ax plus by plus c equal to 0. ಸೊ ಕಂಪೇರ್ ಮಾಡಿರೋದು, a ವ್ಯಾಲ್ಯೂ ಎಷ್ಟು 3 ಇದೆ, b ವ್ಯಾಲ್ಯೂ ಎಷ್ಟು -4 ಇದೆ. ಸೊ ಸಿ ಬೇಕಾಗಿಲ್ಲ ನಮಗೆ. ಸೊ ನೆಕ್ಸ್ಟ್ ನಮಗೆ ಸ್ಲೋಪ್ ಬೇಕು. ಆ್ಯಕ್ಚುಲಿ ಸ್ಲೋಪ್ ಕೇಳಿದ್ದಾರೆ ಕ್ವಶನಲ್ಲಿ. ಸ್ಲೋಪ್ ಫಾರ್ಮುಲಾ ನಮಗೆ m is equal to minus a by b. ಸೊ ದಟ್ equal to ಮೈನಸ್ ಹಂಗೆ ಇರಲಿ. a ವ್ಯಾಲ್ಯೂ ಚೆಕ್ ಮಾಡಿ 3 ಇದೆ, ರೈಟ್, ಆ್ಯಂಡ್ b ವ್ಯಾಲ್ಯೂ ಎಷ್ಟಿದೆ -4 ಇದೆ. ಸೊ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಆನ್ಸರ್ 3/4. ಕ್ಯಾನ್ಸಲ್ ಆ್ಯಸ್ ಇಟ್ ಇಸ್ ಹಂಗೆ ಇರಬೇಕು, 3/4. ದ ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ 11th ಕ್ವಶನ್. The two lines are said to be perpendicular if the product of their slopes is, ಇದಂತ ಗೊತ್ತಿದೆ. 2 lines are said to be perpendicular ಅಂದರೆ ಕಂಡೀಷನ್ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ 2 slopes. ಪ್ರಾಡಕ್ಟ್ ಆಫ್ 2 slopes ಮಸ್ಟ್ ಬಿ ಈಸ್ ಈಕ್ವಲ್ ಟು -1 ಇರಬೇಕು ಇಂಟು ಮಾಡಿದ್ರೆ. ದ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ ಆನ್ಸರ್ ಯಾವುದು -1. ಓಕೆ, ನೆಕ್ಸ್ಟ್ 12th. ದ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸೊ ಇದಂತ ಗೊತ್ತಿದೆ. ಇದು ನಾನು ಜಸ್ಟ್ ಫಾರ್ಮುಲಾದಲ್ಲಿ ಇದೆ, ಫಸ್ಟ್ ಸ್ಲೈಡ್ ಹೇಳಿದೆ ನಿಮಗೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇಕ್ವೇಷನ್ ಏನು, y is equal to mx plus c. ದ ಆಪ್ಷನ್ ಎ ಈಸ್ ರೈಟ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ನೆಕ್ಸ್ಟ್ 13th. ದ ಸ್ಲೋಪ್ ಆಫ್ ದಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಈಸ್. ದ ಸ್ಲೋಪ್ ಆಫ್ ದಿ ಲೈನ್ ಪ್ಯಾರಲ್, ಇದೊಂದು ಲೈನ್ ಇದೆ, ಇದಕ್ಕೆ ಪ್ಯಾರಲ್ ಇದ್ದರೆ ಸ್ಲೋಪ್ ಏನಾಗುತ್ತೆ 0. ಬಿಕಾಸ್ ನಾವಾಗಲೇ ದ ಆ್ಯಂಗಲ್ ಬಿಟ್ವೀನ್ ದ 2 ಪ್ಯಾರಲ್ ಲೈನ್ಸ್ ಈಸ್ 0 ಅಂತ ಹೇಳಿದೆ ನಿಮಗೆ, ಕರೆಕ್ಟಾ? ಸೊ ಅದೇ ರೀತಿ ಸ್ಲೋಪ್ ಏನಿರುತ್ತೆ 0 ಇರುತ್ತೆ. ದ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ ಈಸ್ 0. ನೆಕ್ಸ್ಟ್, ದ 2 ಲೈನ್ಸ್ ಆರ್ ಸೇಡ್ ಟು ಬಿ ಪ್ಯಾರಲಲ್. ಇಲ್ಲಿ ನೋಡಿ, ಇಲ್ಲಿ ಪ್ರಿವಿಯಸ್ 12th ಕ್ವಶನಲ್ಲಿ ಪರ್ಪೆಂಡಿಕ್ಯುಲರ್ ಕೇಳಿದೆ, ಇಲ್ಲಿ ಪ್ಯಾರಲ್ ಕೇಳಿದೆ. ದ 2 ಲೈನ್ಸ್ ಆರ್ ಸೇಡ್ ಟು ಬಿ ಪ್ಯಾರಲಲ್ ಇಫ್ ದ ಸ್ಲೋಪ್ಸ್ ಆರ್ ಏನಿರಬೇಕು, m1 is equal to m2 ಇರಬೇಕು. ಅಂದರೆ ಅವು ಸ್ಲೋಪ್ ಏನಿರಬೇಕು, ಈಕ್ವಲ್ ಇರಬೇಕು. The two slopes must be equal. The 2 lines are said to be parallel if their slopes are not 0 ಬರಲ್ಲ, ಇನ್ಫಿನಿಟಿ ಬರಲ್ಲ, ಏನು ಬರುತ್ತೆ ಆನ್ಸರ್ ಈಕ್ವಲ್. ಸೊ ಪ್ಯಾರಲ್ ಕಂಡೀಷನ್ m1 equal to m2. ಸೊ ಸ್ಲೋಪ್ಸ್ ಈಕ್ವಲ್ ಇರಬೇಕು. ದಿಸ್ ಅಬೌಟ್ 14th ಕ್ವಶನ್. ನೆಕ್ಸ್ಟ್ 15th ಕ್ವಶನ್. ದ ಸ್ಲೋಪ್ ಪಾಯಿಂಟ್ ಫಾರ್ಮುಲೆ, ದ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಎ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಇದಂತ ಗೊತ್ತಿದೆ ನಿಮಗೆ. ಸೊ ನಾರ್ಮಲ್ ಫಾರ್ಮ್ ಯೂಸ್ ಮಾಡ್ತಿಲ್ಲ. ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ y minus y1 is equal to m into x minus x1. This is slope point formula. ಸ್ಲೋಪಾ
ಪಾಯಿಂಟ್ ಕೊಟ್ಟಿರ್ತಾರೆ, x1 y1 ಕೊಟ್ಟಿರ್ತಾರೆ. ಸೊ 1 ಪಾಯಿಂಟು 1 ಸ್ಲೋಪ್ ಕೊಟ್ಟಿರ್ತಾರೆ. ಸೊ ಅಂದರೆ ಏನು, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಏನು, ಸೊ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಸೊ ಆಪ್ಷನ್ ಅದು ಬರುತ್ತೆ. ಸೊ ಇದು ಬರಲ್ಲ, ಬಿಕಾಸ್ ದರ್ ಇಸ್ 1/m. ಸೊ ಇದು ಬರಲ್ಲ, ಮೈನಸ್ 1/m. ಸೊ ಇದು ಚೆಕ್ ಮಾಡಿಸಿ ಆಪ್ಷನ್ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಸೊ ಇದು ಮೈನಸ್ m, ಇದು ಬರಲ್ಲ. ಸೊ ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಕಮಿಂಗ್ ಟು ದ 16th ಕ್ವಶನ್. ದ ಸ್ಲೋಪ್ ಆಫ್ ದಿ ಸ್ಟ್ರೇಟ್ ಲೈನ್. ಸೊ ಇದಂತ ಗೊತ್ತಿದೆ ನಿಮಗೆ, ಇಂಕ್ಲೈನ್ ಕೊಟ್ಟಾಗ, ಆ್ಯಂಗಲ್ ಕೊಟ್ಟಿದ್ದಾಗ ವಾಟ್ ಇಸ್ ದ ಸ್ಲೋಪ್ ಫಾರ್ಮುಲಾ, m ಇಸ್ ಈಕ್ವಲ್ ಟು tan θ. ಇದಂತ ಈಸಿ, m ಈಕ್ವಲ್ ಟು tan θ, ಅಂದರೆ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ 17th ಕ್ವಶನ್. ಇಫ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಈಸ್ 1, ಅಂದರೆ ಪ್ರಾಡಕ್ಟ್ ಆಫ್ ಎರಡು ಸ್ಲೋಪ್ ಇದ್ದಾವೆ, m1 ಇಂಟು m2, ಪ್ರಾಡಕ್ಟಲ್ಲಿ ಇಂಟು ಮಾಡಬೇಕು, ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಇಫ್ ದ ಪ್ರಾಡಕ್ಟ್ ಆಫ್ ದಿ ಸ್ಲೋಪ್ ಈಸ್ 1, ದೆನ್ ದ ಲೈನ್ಸ್ ಆರ್ ಸೊ ಪ್ಯಾರಲ್ ಕೊಟ್ಟಿದ್ದಾರೆ, ಪ್ಯಾರಲ್ ಆಗುತ್ತಾ? ಸೊ ಪ್ಯಾರಲ್ ಆಗಲ್ಲ, ಯಾಕಂದರೆ ಪ್ಯಾರಲ್ ಕಂಡೀಷನ್ ಏನು, m1 ಇಸ್ ಕೊಟ್ಟು m2 ಇದ್ದರೆ ಇದೇನಾಗುತ್ತೆ, ಪ್ಯಾರಲಲ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಇನ್ ಕಂಡೀಷನ್, m1 ಇಂಟು m2 ಏನಾಗುತ್ತೆ, -1 ಇರಬೇಕು, ಇದು ಪರ್ಪೆಂಡಿಕ್ಯುಲರ್ಗೆ. ಬಟ್ ಎಷ್ಟು ಕೊಟ್ಟಿದ್ದಿಲ್ಲ ಕ್ವಶನಲ್ಲಿ, ಈಕ್ವಲ್ ಟು 1 ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ದಿ ಸ್ಲೋಪ್ಸ್ ಈಸ್ 1 ಅಂದರೆ ಇಸ್ ಕೊಟ್ಟು 1 ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಯಾರಲಲ್ ಅಲ್ಲ, ಪರ್ಪೆಂಡಿಕ್ಯುಲರ್ ಅಲ್ಲ. ಸೊ ಇದು ಆಪ್ಷನ್ ಬರಲ್ಲ, ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಬರಲ್ಲ. ಸೊ ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್, ಕರೆಕ್ಟ್ ಆಯಿತು, ಯಾಕಂದರೆ ಪ್ಯಾರಲಲ್ಲೂ ಅಲ್ಲ, ಈ ಕಡೆ ಪರ್ಪೆಂಡಿಕ್ಯುಲರ್ ಅಲ್ಲ. ದಟ್ ಈಸ್ ಆಪ್ಷನ್ ಸಿ, ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್. ಸೊ ಈ ಆಪ್ಷನ್ ಬರಲ್ಲ, ಬೋತ್ ಆ್ಯಂಡ್. ಸೊ ಆಪ್ಷನ್ ಸಿ ಇಸ್ ರೈಟ್. ಸೊ ಇಷ್ಟೊತ್ತು MCQs ಕ್ವಶನ್ಸು ಡಿಸ್ಕಷನ್ ಮಾಡಿದ್ವಿ. ಸೊ ಇದಿಷ್ಟು MCQsಲ್ಲಿ ನಿಮಗೆ 3 MCQs ಪಕ್ಕ ಬರ್ತವೆ. ಸೊ ಸೇಮ್ ಅಂದರೆ ಇದೇ ಬೇಸಿಸ್ ಮೇಲೆ ಬರ್ತವೆ ನಿಮಗೆ. ಯು ಹ್ಯಾವ್ ಟು ರಿಮೆಂಬರ್ ಆಲ್ ದ ಫಾರ್ಮುಲಾಸ್ ಆ್ಯಂಡ್ ದ ಕಂಡೀಷನ್ಸ್, ಪ್ಯಾರಲಲ್ ಆಯಿತು, ಪರ್ಪೆಂಡಿಕ್ಯುಲರ್ ಕಂಡೀಷನ್ಸ್ ಅವೆಲ್ಲ ನೆನ್ಪಿಟ್ಕೋಬೇಕು. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಚಾಪ್ಟರ್, ಸ್ಟ್ರೇಟ್ ಲೈನ್ಸ್. ಸೊ ಎಲ್ಲ MCQs ಆಯಿತು, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್, 10 ಮಾರ್ಕ್ಸ್ ಅವೆಲ್ಲ ಕವರ್ ಮಾಡಿದ್ವಿ, ಇನ್ಕ್ಲೂಡಿಂಗ್ MCQs ಆಲ್ಸೋ. ಸೊ ಇದಿಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೊ ದಟ್ ಇಸ್ ಡಿಫ್ರೆನ್ಷಿಯೇಷನ್. ಓಕೆ, ಸೊ ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಮಾಡೋಣ, ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಅದು. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರೇಟ್ ಲೈನ್ಸ್ ಚಾಪ್ಟರ್. ಓಕೆ, ಸೊ ಎಲ್ಲ ಪ್ರಿಪೇರ್ ಮಾಡಿ ಚೆನ್ನಾಗಿ, ಎಲ್ಲ ಕ್ವಶನ್ಸ್ನ ಏನು ಸಾಲ್ವ್ ಮಾಡಿದ್ದಲ್ಲ ಅವೆಲ್ಲ ಕ್ವಶನ್ಸ್ ಮೇನ್ ಎಕ್ಸಾಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಓದಿದರೆ ಸಾಕು, ನಿಮಗೆ ಸ್ಕೋರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.